ಹಾಯ್ ಎಲ್ಲರಿಗೂ ನಮಸ್ಕಾರ. KS1 ಅಡ್ಮಿಷನ್ ಆಗಬೇಕಾದ್ರೆ ಅಡ್ಮಿಷನ್ ಟೈಮಲ್ಲಿ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ನ ಕ್ಲಿಕ್ ಮಾಡೋ ಆಪ್ಷನ್ಸ್ ಇರುತ್ತೆ. ನೀವು ಆಪ್ಷನಲ್ ಸಬ್ಜೆಕ್ಟ್ನ ತೊಗೊಳ್ಳೇಬೇಕು, ಅದು ಕಂಪಲ್ಸರಿ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನಾನು ಆಪ್ಷನಲ್ ಸಬ್ಜೆಕ್ಟ್ ತೊಗೊಂಡ್ರೆ ಇದು 20 ಮೆಂಬರ್ಸ್ ತೊಗೊಂಡ್ರೆ ಇದು ಮ್ಯಾಂಡೇಟರಿ ಇರುತ್ತೆ, ಇದನ್ನು ಕಂಟಿನ್ಯೂ ಮಾಡ್ತಾರಾ ಇಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ನಾನು ಕಮೆಂಟ್ ಮಾಡಿ ರಿಲೇಟೆಡಾಗಿ ನಿಮಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ಬಗ್ಗೆ ಏನೇ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಈ ವಿಡಿಯೋದಲ್ಲೇ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ನಾನು ಆಪ್ಷನಲ್ ಸಬ್ಜೆಕ್ಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ನೀವು KS1 ಡಿಗ್ರಿಗೆ ಜಾಯ್ನ್ ಆಗ್ತಿದ್ದೀರಾ, ಅಡ್ಮಿಷನ್ ಮಾಡ್ಕೋತಾ ಇದ್ದೀರಾ, ಆನ್ಲೈನ್ ಫಿಲ್ ಮಾಡ್ತಾ ಇದ್ದೀರಾ, ಆಪ್ಷನಲ್ ಸಬ್ಜೆಕ್ಟ್ ಕೊಡಬೇಕು. ನೀವು ಫಾರ್ ಎಕ್ಸಾಂಪಲ್ BA ಜಾಯ್ನ್ ಆಗ್ತಿದ್ದೀರಾ ಅಂದ್ಕೊಳ್ಳಿ. ನಿಮಗೆ ನೀವು ಸಬ್ಜೆಕ್ಟ್ಸ್ ಚಾಯ್ಸ್ ಮಾಡ್ಕೊಂಡಿರ್ತೀರ. ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿ ಇರ್ಬೋದು, ಮತ್ತು ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು. ನೀವು ಯಾವ ಸಬ್ಜೆಕ್ಟ್ಸ್ನ ಯಾವುದಾದ್ರೂ ಚಾಯ್ಸ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ. ಆಪ್ಷನಲ್ ಸಬ್ಜೆಕ್ಟ್ಸ್ನ ನೀವು ಮ್ಯಾಂಡೇಟರಿಯಾಗಿ ಒಂದು ಕ್ಲಿಕ್ ಮಾಡಲೇಬೇಕು. ಕಂಪ್ಯೂಟರ್ ಫಂಡಮೆಂಟಲ್ಸ್ ಇರ್ಬೋದು, ಕನ್ನಡ ಇರ್ಬೋದು, ನ್ಯೂಟ್ರಿಷನ್ಸ್ ಇರ್ಬೋದು, ಬೇರೆ ಇನ್ಯಾವುದಾದ್ರೂ ಆಪ್ಷನಲ್ ಸಬ್ಜೆಕ್ಟ್ಸ್ನ ನೀವು ತೊಗೊಳ್ಳೇಬೇಕು. ಡಿಗ್ರಿ ಅವ್ರಿಗಿಂತ ಮಾಸ್ಟರ್ಸ್ ಮಾಡೋರಿಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಮಾಸ್ಟರ್ಸ್ಗೆ ಯಾರು ಅಡ್ಮಿಷನ್ ಆಗ್ತಿದ್ದೀರಾ KS1 ಅವರಿಗೆ ತುಂಬ ಡೌಟ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಈಗ ನೀವು ಡಿಗ್ರಿಲಿ BA ಮಾಡಿರ್ತೀರ, ನಿಮಗೆ ರಿಲೇಟೆಡ್ ಅದೇ ಇರುತ್ತೆ. ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಇನ್ಯಾವುದಾದ್ರೂ ಇದೇ ಕೋರ್ಸ್ ಇರುತ್ತೆ, ನೀವು ಡಿಗ್ರಿಲಿ ಮಾಡಿರ್ತೀರ. ಬಟ್ ಈಗ ನೀವು ಆಪ್ಷನಲ್ ಆಗಿ ಸಬ್ಜೆಕ್ಟ್ಸ್ನ ಯಾವ್ದು ತೊಗೋಬೇಕು ಮಾಸ್ಟರ್ಸ್ ಅಂದಾಗ ನೀವು ಯಾವುದಾದ್ರೂ ತೊಗೊಬೋದು. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. KS1 ನೀವು ಈ ಸಬ್ಜೆಕ್ಟ್ಸ್ಗೆ ಇದೇ ರಿಲೇಟೆಡಾಗಿ ತೊಗೊಳ್ಳಿ ಕೋರ್ಸ್ನ ಅಂತ ಅವ್ರು ಹೇಳಿರಲ್ಲ. ಆಪ್ಷನಲ್ ಸಬ್ಜೆಕ್ಟ್ಸ್ನ ನೀವು ಯಾವುದಾದ್ರೂ ತೊಗೊಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಲಾಸ್ಟಲ್ಲಿ ನಿಮ್ಗೊಂದು ತೋರಿಸಿರ್ತೀನಿ. ಇವಾಗ ಅದು ಯಾರೋ ಎಕನಾಮಿಕ್ಸ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಅವ್ರು ಕೂಡ ಅವ್ರ ಸಬ್ಜೆಕ್ಟ್ಸ್ನ ಬಿಟ್ಟು ಬೇರೆ ಇನ್ನೂ ಸಬ್ಜೆಕ್ಟ್ಸ್ನ ಬೇರೆ ಕೋರ್ಸ್ನ ಆಪ್ಷನಲಾಗಿ ತೊಗೊಬೋದು. ಇವಾಗ ನಾನು ತೋರಿಸಿದ್ದೀನಿ, ನ್ಯೂಟ್ರಿಷನ್ ಆ್ಯಂಡ್ ಡಯಟ್ಸ್ ಇದೆ, ಅದನ್ನು ಮಾಡ್ಬೋದು ನೀವು. ಅದು ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ. ಬಟ್ ನಿಮಗೆ ಅದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಸೆಮಿಸ್ಟರ್ ವೈಸಲ್ಲಿ. ಆವಾಗ ನೀವು ಎಕ್ಸಾಮ್ಸ್ನ ಬರೀಲೇಬೇಕು. ನಿಮಗೆ ಸಾಫ್ಟ್ ಕಾಪಿನೂ ಕೂಡ ನಿಮಗೆ KS1 ಆ್ಯಪಲ್ಲಿ ಅದು ರಿಲೇಟೆಡಾಗಿ ನೀವು ಅಡ್ಮಿಷನ್ ಟೈಮಲ್ಲಿ ಯಾವುದು ಕೋರ್ಸ್ನ ಕ್ಲಿಕ್ ಮಾಡಿರ್ತೀರಾ, ನೀವು ಯಾವ ಕೋರ್ಸ್ ಕೊಟ್ಕೊಂಡಿರ್ತೀರ ಆ ಕೋರ್ಸು ನಿಮಗೆ KS1 ನೀವು ಅಡ್ಮಿಷನ್ ಎಲ್ಲ ಆದಮೇಲೆ ಆ್ಯಪಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ಅದ್ರದ್ದು ಸಾಫ್ಟ್ ಕಾಪಿ ನಿಮಗೆ ಸಿಗುತ್ತೆ. ನೀವು ಎಕ್ಸಾಮ್ಸ್ ಬರೀಬೇಕಾದ್ರೆ ಓದ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಯಾವುದೇ ಥರ ಸೋರ್ಸ್ ಇಲ್ಲ, ನಾವು ಈ ಸಬ್ಜೆಕ್ಟ್ಸ್ ತೊಗೊಂಬಿಟ್ಟಿದ್ದೀನಿ, ಈ ಕೋರ್ಸ್ ತೊಗೊಂಡಿದ್ದೀನಿ, ಇನ್ ಕೇಸ್ ನಾನು ಒಬ್ಬಳೇ ಇದನ್ನು ತೊಗೊಂಡಿದ್ದೀನಿ, ನಾನು ಒಬ್ಬನೇ ಈ ಕೋರ್ಸ್ನ ತೊಗೊಂಡಿದ್ದೀನಿ, ಬೇರೆ ಸ್ಟೂಡೆಂಟ್ಸ್ ಇದನ್ನು ತೊಗೊಂಡಿಲ್ಲ ಅಂದರೆ ಈ ಕೋರ್ಸ್ ನಾನು ತೊಗೊಂಡಿರೋದು ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಅನ್ಕೋತೀರಾ. ಹಾಗೇನೂ ಆಗೋಲ್ಲ. ಯಾಕಂದರೆ KS1 ನೀವು ಒಬ್ಬರೇ ಒಂದೇ ಒಂದು ಕೋರ್ಸ್ ತೊಗೊಂಡ್ರು ನಿಮ್ಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಲ್ಲ. ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ಇವಾಗ ಎಕನಾಮಿಕ್ಸ್ ಮಾಡ್ತಿದ್ದಾರೆ, ಅವರು ಎಕನಾಮಿಕ್ಸ್ MA ಇನ್ ಎಕನಾಮಿಕ್ಸ್ ಮಾಡ್ತಿದ್ದಾರೆ. ಅವ್ರದ್ದು ಸಬ್ಜೆಕ್ಟ್ಸ್ ಬಂದು ಇವಾಗ ಬರೀ ಮೈಕ್ರೋ ಎಕನಾಮಿಕ್ಸ್ ಇರ್ಬೋದು, ಮ್ಯಾಕ್ರೋ ಇರ್ಬೋದು, ಇಂಡಿಯನ್ ಎಕನಾಮಿ ಇರ್ಬೋದು, ಈ ಥರ ಅಗ್ರಿಕಲ್ಚರ್ ಎಕನಾಮಿ ಇರ್ಬೋದು. ಬಟ್ ಆಪ್ಷನಲ್ ಸಬ್ಜೆಕ್ಟ್ಸ್ ಅವ್ರು ಯಾವ್ದು ತೊಗೊಂಡಿದ್ದಾರೆ, ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಬಂದು ನ್ಯೂಟ್ರಿಷನ್ಸ್ ಆ್ಯಂಡ್ ಡಯಟಿಕ್ಸ್ ಮಾಡಿಸ್ಬೋದು. ಇದು ಆಪ್ಷನಲ್ ಅವ್ರು ತೊಗೊಂಡಿರೋಂಥ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಹಾಗೆಯೇ ನೀವು ಯಾವುದಾದ್ರೂ ತೊಗೊಬೋದು. ನಿಮ್ಮ ಕೋರ್ಸ್ ರಿಲೇಟೆಡೇ ತೊಗೊಬೇಕು. ಈಗ ನಾನು ಎಕನಾಮಿಕ್ಸ್ ಮಾಡ್ತಾಯಿದ್ದೀನಿ, ಅದ್ರ ರಿಲೇಟೆಡೇ ತೊಗೊಬೇಕಾ ಹಾಗೇನಿಲ್ಲ. ನಿಮ್ಗೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ಸಲ್ಲಿ ನೀವು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ನ ಚಾಯ್ಸ್ ಮಾಡ್ಕೊಂಡು ನೀವು ಅದ್ರ ಬಗ್ಗೆ ನೀವು ಓದ್ಕೊಬೋದು. ಅದ್ರ ಬಗ್ಗೆ ಎಕ್ಸಾಮ್ಸ್ ಕೂಡ ಮಾಡ್ತಾರೆ. ನೀವು ಅವಾಗ ಅಸೈನ್ಮೆಂಟ್ಸ್ ಕೂಡ ಬಿಡ್ತಾರೆ, ನೀವು ಅವಾಗ ಮಾಡ್ಕೋಬೇಕಷ್ಟೇ. ನನಗೆ ಇನ್ನೊಂದು ಡೌಟ್ ಇರುತ್ತೆ ಅಡ್ಮಿಷನ್ ಟೈಮಲ್ಲಿ. ಇವಾಗ ನೀವು ಅಡ್ಮಿಷನ್ ಆಗ್ತಿರ್ತೀರಾ ಡಿಗ್ರಿಯಿಂದ ಮಾಸ್ಟರ್ಸ್ಗೆ, KS1 ನೀವು ಮಾಸ್ಟರ್ಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ನಿಮ್ಮದು ಕೋರ್ಸ್ ಬಂದು ಡಿಗ್ರಿಲಿ BA ಇರ್ಬೋದು, BAಲಿ ನಿಮ್ದು ಯಾವುದೋ ಆಪ್ಷನಲ್ ಸಬ್ಜೆಕ್ಟ್ಸ್ ಇದೆ, ನೀವು ಅದನ್ನು ಮಾಡ್ತಿರ್ತೀರ. ನೀವು ಮಾಸ್ಟರ್ಸಲ್ಲಿ ನನಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ನನಗೆ ಇಂಟ್ರೆಸ್ಟ್ ಇಲ್ಲ, ಇವಾಗ ನಾನು ಬೇರೆ ಚಾಯ್ಸ್ ಮಾಡ್ಕೋಬೋದಾ? ಸಿಂಪಲಾಗಿ ಹೇಳ್ತೀನಿ. ಇವಾಗ ನೀವು ಡಿಗ್ರಿಲಿ BA ಮಾಡ್ತಾ ಇದ್ದೀರಾ, BAಲಿ ನೀವು ಸಬ್ಜೆಕ್ಟ್ಸ್ ಬಂದು ನಿಮ್ಮದು ಜಿಯೋಗ್ರಫಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ನಿಮ್ಮದು ಸಬ್ಜೆಕ್ಟ್ಸ್ ಇರೋಲ್ಲ ಡಿಗ್ರಿಲಿ BA ಮಾಡಬೇಕಾದ್ರೆ ಅಂದ್ಕೊಳ್ಳಿ. ನೀವು ಮಾಸ್ಟರ್ಸ್ ಮಾಡಬೇಕು, ನಾನು MA ಇನ್ ಎಕನಾಮಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ನೀವು ಡಿಗ್ರಿಲಿ ತೊಗೊಂಡಿಲ್ಲ ಅಂದ್ರೂ ನೀವು ಮಾಸ್ಟರ್ಸಲ್ಲಿ ಮಾಡ್ಬೋದು ಎಕನಾಮಿಕ್ಸ್ನ. ಆದರೆ ನೀವು ಅಡ್ಮಿಷನ್ ಟೈಮಲ್ಲಿ KS1 ಕೇಳಬೇಕು, ನಾನು ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಅವ್ರು ನಿಮಗೆ ಒಂದು ಸಂಡೇ ಅವಾಗಲಾದರೂ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. CET ಟೈಪ್ ಥರ ಇರುತ್ತೆ. ಆವಾಗ ಎಕ್ಸಾಮ್ಸಲ್ಲಿ ನಿಮ್ಗೆ ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಅದೇನಾದರೂ ನಿಮ್ಮದು ಓಕೆ ಆಯಿತು ಅಂದರೆ ನಿಮಗೆ ಎಕನಾಮಿಕ್ಸ್ ಮಾಡೋದಕ್ಕೆ KS1 ಪರ್ಮಿಷನ್ಸ್ ಕೊಡ್ತಾರೆ. ಆವಾಗ ನೀವು ಬೇಕಾದರೆ MA ಇನ್ ಎಕನಾಮಿಕ್ಸ್ ಮಾಡ್ಬೋದು. ಇವಾಗ MBA ಮತ್ತು MCA ಮಾಡಬೇಕು ಅಂತಂದರೆ ಇವಾಗ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ. ನೀವು MBA ಜಾಯ್ನ್ ಆಗೋಕ್ಕೆ ಅದೇ ಥರನೇ ನೀವು ಬೇರೆ ಕೋರ್ಸ್ ಏನಾದರೂ ಜಾಯ್ನ್ ಆಗಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ನ ಮಾಡ್ತಾರೆ. ಸೊ ಆ ಎಕ್ಸಾಮ್ಸ್ ಕ್ಲಿಯರ್ ಆಯಿತು ಅಂದರೆ ನೀವು ಬೇಕಂದರೆ ನಿಮ್ಮದು ಆಪ್ಷನಲ್ ಸಬ್ಜೆಕ್ಟ್ಸ್ ಇಲ್ಲ ಅಂದರೂ ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಇದೆ ಆ ಸಬ್ಜೆಕ್ಟ್ಸಲ್ಲಿ ನೀವು ಮಾಸ್ಟರ್ಸ್ ಮಾಡ್ಬೋದು. ಯಾರಾದರೂ ಆಗಲಿ ಸ್ಟೂಡೆಂಟ್ಸು ಒಬ್ಬರೇ ಅದನ್ನು ಸಬ್ಜೆಕ್ಟ್ಸ್ನ ತೊಗೊಂಡಿರಲಿ, ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇರ್ಬೋದು ಅಥವಾ ಆಪ್ಷನಲ್ ಸಬ್ಜೆಕ್ಟ್ಸ್ ಇರ್ಬೋದು, ಯಾರಾದರೂ ಒಬ್ಬರು ಕ್ಯಾಂಡಿಡೇಟ್ ತೊಗೊಂಡಿದ್ರು ನಿಮಗೆ KS1 ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ. ಎಲ್ಲ ಡೌಟ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ವಿಡಿಯೋ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ ಇತ್ತಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. January ಸೈಕಲ್ದು 2026 ಅಡ್ಮಿಷನ್ ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. KS1 ಅನೌನ್ಸ್ ಆದಾಗ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇನ್ನೂ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ನಿಮಗೆ ಹತ್ರ ಇರುವಂತೆ ಯಾವುದು ರೀಜನಲ್ ಸೆಂಟರ್ಸ್ ಇದೆ KS1 ನೀವು ಅಲ್ಲಿ ಹೋಗಿ ನೀವು ಕೇಳಿದರೆ ನಿಮ್ಗೆ ಏನೇ ಡೌಟ್ ಇದ್ದರೂ ಅದನ್ನು ಆನ್ಸರ್ ಮಾಡ್ತಾರೆ ಅವರು. ಅಲ್ಲಿ ಹೋಗಿ ಇನ್ಫಾರ್ಮೇಷನ್ಸ್ ಕೇಳ್ಕೊಳ್ಳಿ. ಯಾರಿಗಾದರೂ ಯೂಸ್ ಆಗೋರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.